ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಾವು ಸೇರಿ ಬರುವಂತೆಯೂ, ಆತನನ್ನು ಸ್ತುತಿಸುವಂತೆಯೂ, ಆತನನ್ನು ಕೊಂಡಾಡುವಂತೆಯೂ, ಅದರ ಆಲೋಚನೆಯನ್ನು ಆಲಿಸುವಂತೆಯೂ ದೇವರು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಶನಿವಾರ ದಿವಸ ನಾವು ಒಂದು ಟಾಪಿಕ್ ಅನ್ನು ಮುಗಿಸಿದ್ದೇವೆ. ಈ ಹೊಸ ಟಾಪಿಕ್ಗೆ ನಾವು ಕಾಲಿಡ್ತಾ ಇದ್ದೇವೆ. ಇದೊಂದು ಶಾರ್ಟ್ ಮೆಸೇಜ್ ಆಗಿದೆ. ಹಲ್ಲೆಲೂಯಾ. ಇದೊಂದು ಚಿಕ್ಕದಾದ ಒಂದು ಸಂದೇಶ ಆಗಿದೆ. ಇದನ್ನ ಸಿದ್ಧ ಮಾಡುವಂತ ಸಮಯದಲ್ಲಿ ನಾನು ದೇವರ ಬಳಿ ಕೇಳುವಾಗ, ದೇವರೇ ನಾಳೆ ದಿವಸ ಮುಂಜಾನೆ ಪ್ರಾರ್ಥನೆಯಲ್ಲಿ ನಾನು ಏನನ್ನ ಪ್ರೀಚ್ ಮಾಡಬೇಕು, ಏನನ್ನ ಬೋಧನೆ ಮಾಡಬೇಕು. ಏನೋ ಒಂದು ಸಿಕ್ತು, ಅದನ್ನ ತಗೊಂಡು ಬೋಧನೆ ಮಾಡಿದ್ರೆ ಯಾವುದೋ ಒಂದು ಮನೆಯಲ್ಲಿ ಕೆಲವು ಸರಿ ಏನಾಗುತ್ತೆ, ಅನ್ನ ಮಾಡಿದ್ರೆ ಆಯ್ತು, ಮೊಸರು ಇದ್ರೆ ಮೊಸರು ಕಲ್ಸ್ಕೊಂಡು ತಿನ್ನೋಣ. ಇದನ್ನ ಯಾರು ಕೂಡ ಇಷ್ಟಪಟ್ಟು ತಿನ್ನೋಣ. ಹೊಟ್ಟೆ ಹಸಿತಾ ಇರುತ್ತೆ, ತುಂಬಿಸ್ಕೊಂಡ್ರೆ ಸಾಕು, ಇವತ್ತು ಮಲಗಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಆದ್ರೆ ಇಷ್ಟಪಟ್ಟು ತಿನ್ನೋದೇ ಯಾವ್ದು ಚೆನ್ನಾಗಿ ಪ್ರಿಪೇರ್ ಆಗಿರುತ್ತೋ, ಸಿದ್ಧವಾಗಿರುತ್ತೋ ಅದನ್ನ ಇಷ್ಟಪಟ್ಟು ತಿಂತಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಇಷ್ಟಪಟ್ಟು ತಿನ್ನುವಂತ ಫುಡ್ ಕರ್ತನು ನಮಗೆ ದಯಪಾಲಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಸನ್ನಿಧಿಯಲ್ಲಿ ಯಾವ ಕೊರತೆ ಇಲ್ಲ, ಯಾವ ಒಂದು ಕೊರತೆ ಇಲ್ಲ, ಯಾವ ಒಂದು ನ್ಯೂನ್ಯತೆ ಇಲ್ಲ. ಆತನ ಎಲ್ಲವನ್ನ ಒದಗಿಸಿ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ರಾತ್ರಿ 11 ಗಂಟೆ 12 ಗಂಟೆ ತನಕ ನಾನು ಯಾವುದ್ರ ಬಗ್ಗೆ ದೇವರಲ್ಲಿ ಕರ್ತನೆ ನಾನು ಸಾರ್ಲಿ, ಏನು ವಿಚಾರವನ್ನ ಹೇಳಲಿ. ಯಾಕಂದ್ರೆ ಅನೇಕ ಪ್ರಕಟಣೆಗಳನ್ನ ತೆಗೆದಿಟ್ಟು 700ರಿಂದ 800 ಪ್ರಕಟಣೆಗಳನ್ನ ಬರೆದು ನಾನು ಇಟ್ಟಿದ್ದೀನಿ. ಆದ್ರೆ ಯಾವುದು ಕೂಡ ಹೃದಯದಿಂದ ಪ್ರೀಚ್ ಮಾಡೋದಕ್ಕೆ ನನಗೆ ಆಗ್ತಾ ಇಲ್ಲ. ಯಾವುದನ್ನು ಕೂಡ ಹೃದಯದಿಂದ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರ್ತನ ಹೃದಯದಲ್ಲಿ ಮಾತನಾಡಿದ ಮಾತನ್ನ ಇವತ್ತಿನ ದಿವಸ ನಿಮ್ಮ ಮುಂದೆ ನಾನು ಹಂಚಲಿಕ್ಕಿದ್ದೇನೆ. ನಾವು ಆದಿಕಾಂಡ 1ನೇ ಅಧ್ಯಾಯಕ್ಕೆ ಹೋಗೋಣ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ ಹೇಳ್ತಾ ಇದೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ. ಈ 2 ವಾಕ್ಯಗಳ ಮಧ್ಯೆ ಅನೇಕ ಘಟನೆಗಳು ನಡೆದಿದೆ. ನಮಗೆ ಒಂದು ಲೈನ್ ಆದ್ಮೇಲೆ ಇನ್ನೊಂದು ಲೈನ್ ಕಾಣ್ತಾ ಇದೆ ಅಷ್ಟೇ. ಈ 1ನೇ ವಾಕ್ಯ ಆದ ಮೇಲೆ ಅನೇಕ ಘಟನೆಗಳು ಆದಿಯಲ್ಲಿ ನಡೆದಿದ್ದಾವೆ. ಆದ್ರೆ ಸತ್ಯವೇದದಲ್ಲಿ ನಮಗೆ ಏನು ಹೇಳಲ್ಪಟ್ಟಿದೆ? ಕೇವಲ ಆದಿಯಲ್ಲಿ ದೇವರ ಆಕಾಶವನ್ನ ಭೂಮಿಯನ್ನು ಉಂಟು ಮಾಡಿದನು. ಒಂದು ಹಿಂಟನ್ನ, ಒಂದು ರಹಸ್ಯವನ್ನ ಇಲ್ಲಿ ತೆಗೆದು ಮಾತಾಡೋದಾದ್ರೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ದೇವರುಂಟು ಮಾಡಿದ ಭೂಮಿ, ದೇವರುಂಟು ಮಾಡಿದಂತ ಆಕಾಶ. ಆದ್ರೆ 2ನೇ ವಾಕ್ಯದಲ್ಲಿ ನೋಡುವಾಗ ಅದು ಕ್ರಮವಿಲ್ಲದೆಯೂ ಬರಿದಾಗಿಯೂ ಎಂದಾಯ್ತು. ಇಲ್ಲಿ ಏನೋ ಒಂದು ನಿದರ್ಶನ ನಡೆದಿದೆ, ಅನೇಕ ವಿಚಾರಗಳು, ಅನೇಕ ಕಾರ್ಯಗಳು ನಡೆದಿದೆ. ದೇವರದನ್ನ 2ನೇ ವಚನದಲ್ಲಿ ಅಲ್ಲಿ ಅದು ಏನು ರಿಪೇರ್ ಆಗಿದೆ, ಅಥವಾ ರಿಪೇರ್ ಅಲ್ಲ, ಅದು ಹಾಳಾಗೋಗಿದೆ ಅಂತ ಕರ್ತನೆ ಹೇಳ್ತಾ ಇದೆ. ನನಗೆ ಇವತ್ತಿನ ದಿವಸ ಅದು ಟಾಪಿಕ್ ಅಲ್ಲ. ಆದ್ರೆ ನಾನು ಫಸ್ಟ್ ವಚನಕ್ಕೂ ಸೆಕೆಂಡ್ ವಚನಕ್ಕೂ ಇರುವಂತ ಅನೇಕ ಕಾರ್ಯಗಳು ಇದ್ದದೊಂದು ಬೈಬಲ್ ಸ್ಟಡಿ, ಅದು ತುಂಬಾ ಅದರ ವಿಚಾರವಾಗಿ ಕಲಿಯೋದಿದೆ. ಸೊ ಅದಕ್ಕೋಸ್ಕರ ಅದನ್ನ ಮುಟ್ಟಕ್ಕೆ ಹೋಗೋದಿಲ್ಲ ನಾನು, ಯಾಕಂದ್ರೆ ನನಗೆ ಸಮಯ ಇರೋದು ಖಾಲಿ 15 ನಿಮಿಷಗಳ ಕಾಲ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯಿತು. ನಾವು ತಿಳಿಯಬೇಕಾದ ವಿಚಾರ ಈಗ ಬರ್ತಾ ಇದೆ. ಆದಿಸಾಗರದ ಮೇಲೆ ಏನಂತಂದ್ರೆ ಕತ್ತಲೆ. ಸಮುದ್ರದ ಮೇಲೆ ಅಥವಾ ನದಿಯ ಮೇಲೆ ಕತ್ತಲೆಯನ್ನ ಎಷ್ಟು ಜನ ನೋಡಿದ್ದೀರ? ಎಷ್ಟು ಜನ ನೋಡಿದ್ದೀರ? ಯಾರು 12 ಗಂಟೆಗೆ ಯಾರಾದ್ರೂ ಸಮುದ್ರದ ಕಡೆಗೂ ಅಥವಾ ಈ ನದಿಯ ಕಡೆಗೂ ಹೋಗಿರೋರು ಇದಾರ, ಅಥವಾ ಹೊರಗಡೆ ಹೋಗಿರೋರು ಅಕಸ್ಮಾತ್ ಆಗಿ ಏನೋ ಮೊದಲಿದ್ದು. ಯಾಕಂದ್ರೆ ಹಳೇ ಒಂದು ಹಿರಿಯರ ಕಾಲದಲ್ಲಿ ನೋಡುವಾಗ ಟಾಯ್ಲೆಟ್ಸ್ ಹೊರಗಡೆ ಇರ್ತದೆ. ಅವ್ರು ಏನಾದ್ರು ಟಾಯ್ಲೆಟ್ಗೆ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ದೂರ ಹೋಗ್ಬೇಕು, ಒಂದು 200 ಮೀಟರ್ ಅಥವಾ 100 ಮೀಟರ್ ಹೋಗ್ಬೇಕು. ಸೊ ಆವಾಗ ಹೋಗುವಂತ ಸಂದರ್ಭದಲ್ಲಿ ಅದು ಟಾಸ್ಕ್ ಏನಂದ್ರೆ ಅವ್ರಿಗೆ ಯುದ್ಧಕ್ಕೆ ಹೋಗಿ ಬಂದ. ಯಾಕಂತಂದ್ರೆ ಯಾವ್ದನ್ನೆಲ್ಲ ಜಯಿಸಿ ಹೋಗ್ಬೇಕು ಅಂತಂದ್ರೆ ಮನುಷ್ಯರನ್ನ ಜಯಿಸಬೇಕು, ಅದೇ ರೀತಿಯಲ್ಲಿ ಅಲ್ಲಿರುವಂತ ದುರಾತ್ಮಗಳನ್ನ ಜಯಿಸಬೇಕು, ಅದೇ ರೀತಿಯಲ್ಲಿ ಪ್ರಾಣಿಗಳನ್ನು ಕೂಡ ಜಯಿಸಿ ಆ ಒಂದು ಯುದ್ಧವನ್ನು ಮಾಡಿ ಬರಬೇಕಾಗಿತ್ತು. ಅಂತ ಒಂದು ಕಷ್ಟ ಅದಿತ್ತು. ಆದ್ರೆ ಇವತ್ತಿನ ದಿವಸ ನಮ್ಗೆಲ್ಲ ಒಳಗಡೆ, ನಮ್ಮ ರೂಮ್ ಒಳಗಡೆನೆ ಇದೆ ಅಟ್ಯಾಚ್ ಆಗಿ. ದೇವರಿಗೆ ಕೃಪೆ ಕೊಟ್ಟಿದ್ದಾಗೆ ದೇವರಿಗೆ ಸ್ತೋತ್ರ ಹೇಳಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಆ ಕಷ್ಟ ಗೊತ್ತಿರೋರಿಗೆ ಮಾತ್ರ ತಿಳಿದಿದೆ ಅದರಿಂದ. ಯಾಕಂದ್ರೆ ಈಗ ಹುಟ್ಟಿದಂದಿನ ಅಟ್ಯಾಚ್ ಬಾತ್ರೂಮಲ್ಲಿ ಜೀವಿಸೋರಿಗೆ ಈ ಕಷ್ಟ ಗೊತ್ತಿಲ್ಲ. ಯಾಕಂದ್ರೆ ಹಳ್ಳಿಯಲ್ಲಿ ಜೀವನ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ನಮ್ಮ ಅಜ್ಜಿ ಮನೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಟಾಯ್ಲೆಟ್ಸ್ ಅಂದ್ರೆ ಹೊರಗಡೆ ಇದ್ದ ಸಂದರ್ಭ ಅಲ್ಲಿ ಹೊರಗಡೆ ಹೋಗ್ಬೇಕಾಗಿತ್ತು. ಇನ್ನೂ ಏನಂತಂದ್ರೆ ಮನುಷ್ಯರ ಜೊತೆ ಹೋರಾಟ ಮಾಡ್ಬೇಕಿತ್ತು. ಏನಕ್ಕೆ ಅಂತಂದ್ರೆ ವಟಾರ ಲೈನ್ ಇರೋದು, ದೊಡ್ಡ ಲೈನ್.
ಆ ಲೈನಲ್ಲಿ ಬೇಗ ಯಾರು ಫಸ್ಟ್ ನಂಬರ್ ತಗೊಂತಾನೆ ಅವನಿಗೆ ಮಾತ್ರ ಅವಕಾಶ. ಅಂತ ಒಂದು ಸ್ಥಿತಿಯಲ್ಲಿದ್ದಂತ ಈ ಜನಾಂಗವನ್ನ ದೇವರು ಒಂದು ಸುಖ ಸಮಾಧಾನದಿಂದ ನಡೆಸ್ತಾನೆ ಅಂತಂದ್ರೆ ಅದು ದೇವರ ಕೃಪೆ ಆಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರ ಆ ರೀತಿಯ ಫೆಸಿಲಿಟಿ ನಮ್ಮ ಮನೆಯಲ್ಲಿ ಕೊಟ್ಟಿದ್ದಾನೆ ಅಂತಂದ್ರೆ ನಾವೇನ್ ಮಾಡಬೇಕಾಗಿದೆ? ಅದಕ್ಕೂ ಕರಗಳನ್ನು ಎತ್ತಿ ಸ್ತೋತ್ರ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಆದಿಸಾಗರದ ಮೇಲೆ ಕತ್ತಲಿತ್ತು. ಆ ಕತ್ತಲೆ ಇರುವಂತ ಜಾಗವನ್ನ ಇವತ್ತಿನ ದಿವಸ ನಾವು ಕಾನ್ಸಂಟ್ರೇಟ್ ಮಾಡೋಣ. ನೋಡಿ, ಆದಿಸಾಗರದ ಮೇಲೆ, ಸಮುದ್ರದ ಮೇಲೆ ಕತ್ತಲೆ ಇತ್ತು. ಈ ಕತ್ತಲೆ ಅನ್ನೋದು ಎಲ್ರಿಗೂ ಕೂಡ ಭಯ. ಡಾರ್ಕ್ನೆಸ್ ಅನ್ನೋದು, ಈ ಕತ್ತಲೆ ಅನ್ನೋದು ಎಲ್ರಿಗೂ ಭಯ. ಏನೇ ಆದ್ರೂ ಕೂಡ ನಮಗೆ ಕತ್ತಲೆ ಅಂದ ಕೂಡಲೇ ನಮಗೆ ಒಂದು ರೀತಿಯ ದಿಗಿಲು ಉಂಟಾಗುತ್ತೆ. ಹೊರಗಡೆ ಹೋಗೋದಕ್ಕೆ ಮನಸ್ಸು ಬರೋದಿಲ್ಲ, ಹೊರಗಡೆ ಏನಾದ್ರು ಕೆಲಸ ಮಾಡೋದಕ್ಕೆ ಮನಸ್ಸು ಇಲ್ಲ. ಯಾವಾಗ ಮಾಡ್ತೀವಿ ಕೆಲಸಗಳನ್ನೆಲ್ಲ? ಬೆಳಕಲ್ಲಿ ಮಾಡಿ ಮುಗಿಸಿ. ಆದ್ರೆ ನಮ್ಮ ಜೀವಿತದಲ್ಲಿ ಕತ್ತಲೆ ಬರುವಂತ ಸಂದರ್ಭಗಳನ್ನು ನಾವು ಎದುರಿಸ್ತೇವೆ. ಯಾವ್ದು ಈ ಕತ್ತಲೆ ಬರುವಂತ ಸಮಯಗಳು? ನಮ್ಮ ಜೀವಿತದಲ್ಲಿ ಕೊರತೆ ಬಂದಾಗ ನಾವು ಕತ್ತಲೆಯನ್ನು ಎದುರಿಸ್ತೇವೆ. ನಮಗೆ ಅನಾರೋಗ್ಯ ಬಂದಾಗ ಕತ್ತಲೆಯನ್ನು ಎದುರಿಸ್ತೇವೆ. ಸೈತಾನನ ಆಕ್ರಮಣಗಳು ಬಂದಾಗ ನಾವು ಕತ್ತಲೆಯನ್ನು ಎದುರಿಸ್ತೇವೆ. ಅನೇಕ ದುರಾತ್ಮನು ನಮ್ಮನ್ನ ಬಲಹೀನತೆಗೆ ಒಳಪಡಿಸಿ ಶಿಕ್ಷೆಗೊಳಪಡಿಸುವಾಗ, ದೇವರಿಂದ ಅಥವಾ ಸೈತಾನನ ಮುಖಾಂತರವಾಗಿ ಶೋಧಿಸಲ್ಬಿಡುವಾಗ ನಾವು ಕತ್ತಲೆಗೊಳಗಾಗ್ತೇವೆ. ನಾವು ಕತ್ತಲೆಯಲ್ಲಿ ಹಾದು ಹೋಗ್ತಾ ಇದ್ದೇವೆ. ಆದ್ರೆ ಕತ್ತಲೆ ಹೇಳ್ತಾ ಇದ್ದಾನೆ, ಆ ಕತ್ತಲೆ ಇರುವಂತಹ ಜಾಗದಲ್ಲಿ ಏನ್ ಮಾಡ್ತಾನಂದ್ರೆ ದೇವರ ಆತ್ಮನು ಜಲ ಸಮೂಹಗಳ ಮೇಲೆ ಅದನ್ನು ಚಲಿಸುತ್ತಿದ್ದಾನೆ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತು ದಿವಸ ಕತ್ತಲೆಯ ಮಧ್ಯದಲ್ಲಿ ಹಾದು ಹೋಗುತ್ತಿರುವಂತ ಎಲ್ಲ ವ್ಯಕ್ತಿಗಳಿಗೆ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ಕತ್ತಲೆಯ ಒಂದು ಅನುಭವವನ್ನ ನೀನು ಅನುಭವಿಸುತ್ತಿರುವುದಾದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ಅದರ ಮೇಲೆ ನನ್ನ ಆತ್ಮವು ಚಲನೆ ಉಂಟಾಗ್ತದೆ. ಹಲ್ಲೆಲೂಯಾ. ನನ್ನ ಆತ್ಮವು ನಿನ್ನನ್ನು ಸ್ಪರ್ಶಿಸುವಂತದಾಗಿದೆ. ನನ್ನ ಆತ್ಮವು ನಿನ್ನನ್ನು ಬಲಪಡಿಸುವಂತದಾಗಿದೆ. ನನ್ನ ಆತ್ಮವು ನಿನ್ನನ್ನು ಸ್ವಸ್ಥಪಡಿಸುವಂತದಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಕೀರ್ತನೆಗಾರನ ಈ ರೀತಿಯಲ್ಲಿ 91ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಲ್ಲಿ ಹೇಳ್ತಾನೆ, ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಳಿಗೂ ಅಂಜ ಕಾರಣವಿಲ್ಲ. ಹಲ್ಲೆಲೂಯಾ. ನಿನ್ನ ದೇವರು ನಿನ್ನ ಜೊತೆ ಇರೋದಾದ್ರೆ, ಈಗಲೂ ಕೂಡ ನಿನಗೆ ಕಾನ್ಫಿಡೆನ್ಸ್ ಇದೆಯಾ? ಯಾವ ಪರಿಸ್ಥಿತಿಯಲ್ಲಿ ಹಾದೋದ್ರೂ ಕೂಡ ನನ್ನ ದೇವರು ನನ್ನ ಜೊತೆ ಇದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ನನ್ನ ಕಾಯ್ತಾನೆ. ನಾನು ಹೆಜ್ಜೆ ಇಡುವಾಗ ಹಳ್ಳಕ್ಕೆ ಕಾಲಿಡೋದಿಲ್ಲ. ಯಾಕಂದ್ರೆ ನನ್ನ ಕಾಲನ್ನ ಕಲ್ಲಿಗೆ ತಗಲದಂತೆ ಕಾಯುವಂತ ದೇವದೂತರನ್ನ ಕರ್ತನು ಅದೃಶ್ಯ ಲೋಕದಲ್ಲಿ, ಅದರ ಆತ್ಮಿಕ ಮಂಡಲದಲ್ಲಿ ಅದನ್ನು ನೇಮಿಸಿದ್ದಾನೆ ಎಂದು ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಆಲ್ರೆಡಿ ನಾವು ಅನೇಕ ಅನುಭವಗಳನ್ನು ಹೊಂದಿ ನಾವು ಕೂತಿರ್ತೇವೆ. ಆದ್ರೆ ಕೆಲವು ಪರಿಸ್ಥಿತಿಗಳು ಬರುವಾಗ ನಾವು ಜರ್ಜರಿತರಾಗ್ತೇವೆ. ನಮಗೆ ದಿಗಿಲು ಉಂಟಾಗ್ತದೆ, ನಾಳೆ ಏನಾಗುತ್ತೆ ಅಂತ. ನಾಳೆ ಏನಾಗುತ್ತೆ? ನಾನು ನಿದ್ದೆಯಿಂದ ಎದ್ದು ನಂತರ ನಾಳೆ ಬೆಳಿಗ್ಗೆ ನನ್ನ ಆಫೀಸಿಗೋ, ಈ ಒಂದು ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗುವ ಸಂದರ್ಭದಲ್ಲಿ ಆ ಒಂದು ಸ್ಥಳಕ್ಕೋ ಅಥವಾ ಪೊಲೀಸ್ ಸ್ಟೇಷನ್ಗೋ ಅಥವಾ ಯಾವುದೋ ಒಂದು ಇಕ್ಕಟ್ಟಿನ ಒಂದು ಸ್ಥಳಗಳಿಗೋ ಹೋಗುವಾಗ ನಮಗನ್ಸುತ್ತೆ ನಾಳೆ ಏನಾಗುತ್ತೆ. ಎಷ್ಟೇ ನಮಗೆ ಮನುಷ್ಯರ ಸಪೋರ್ಟ್ ಇದ್ರೂ ಕೂಡ ನಮಗೆ ದಿಗಿಲು, ನಮ್ಮ ಹೃದಯದಲ್ಲಿ ಅನೇಕ ಬಾರಿ ನಮ್ಮ ಹೃದಯ ಹೊಡ್ಕೊಡುತ್ತೆ. ನಾವು ಆ ಸಮಯದಲ್ಲಿ ನಮ್ಮ ಹೃದಯ ಹೊಡ್ಕೊಂಡು ನಮಗೆ ಕೇಳುತ್ತೆ. ಯಾವ್ದು ECG ಬೇಡ, ಯಾವ ರೀತಿಯ ಒಂದು ಅದನ್ನು ಚೆಕ್ ಮಾಡುವಂತ ಮಷಿನ್ ಬೇಡ, ನಮ್ಗೆ ಆಟೋಮೆಟಿಕಲಿ ಹೊಡೆಯೋದು ಕೇಳಿಸ್ತಾ ಇರುತ್ತೆ. ಯಾಕೆಂತಂದ್ರೆ ಅಷ್ಟು ಭಯಭೀತಿಯಿಂದ ನಾವು ಕೂಡಿರ್ತೇವೆ. ಕತ್ತಲೆ ಅನ್ನೋದು ಅಷ್ಟು ಅದು ಏನಂದ್ರೆ ಭಯಾನಕವಾಗಿದೆ. ಆದ್ರೆ ದೇವರು ಏನ್ ಮಾಡಿದ್ದಾರೆ ಗೊತ್ತಾ? ಅದನ್ನ ಹೇಳ್ತಾ ಇದ್ದಾನೆ, ಜಲ ಸಮೂಹಗಳ ಮೇಲೆ ನನ್ನ ಆತ್ಮವನ್ನು ನಾನು ಚಲಿಸುವಂತೆ ಮಾಡುವನಾಗಿದ್ದೇನೆ. ಯಾವುದು ಬರಿದಾಗಿತ್ತೋ, ಯಾವುದು ಕ್ರಮವಿಲ್ಲದೆ ಇತ್ತೋ, ಆ ಕ್ರಮವಿಲ್ಲದೆ ಇರುವುದನ್ನ, ಬರಿದಾಗಿರುವುದನ್ನ ನನ್ನ ಆತ್ಮ ನಿಮ್ಮ ಮೇಲೆ ಚಲಿಸುವಾಗ, ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ಚಲಿಸುವಾಗ ಕರ್ತನು ಎಲ್ಲವನ್ನ ಸರಿ ಮಾಡುವ ಆತನಾಗಿದ್ದೇನೆ. ಹಲ್ಲೆಲೂಯಾ. ಕೀರ್ತನೆಗಾರನ 23ನೇ ಅಧ್ಯಾಯ 4ನೇ ವಚನ, ಅದನ್ನ ಅನುಭವದಲ್ಲಿ ಆತನ ಹೇಳ್ತಾ ಇದ್ದಾರೆ. ಕೀರ್ತನೆಗಾರನು 23ನೇ ಅಧ್ಯಾಯ 4ನೇ ವಚನ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಏನಂತೆ, ನೀನು ಯಾರು? ಕರ್ತನಾದ ಯೇಸು ನನ್ನ ಹತ್ತಿರವಿರೋದ್ರಿಂದ ಏನಂತೆ, ಕೇಡಿಗೆ ಹೆದರಬೇಕು. ಯಾವ ಕೇಡು ಬಂದ್ರೂ ಕೂಡ ನಾನು ಹೆದರೋದಿಲ್ಲ. ನಮಗೆ ಇನಿಷಿಯಲ್ ಆಗಿರುವಂತ ಮಾಟಮಂತ್ರದಿಂದ ರಕ್ಷಣೆ ಆಗ್ಲಿ, ಒಂದು ಭೋಗ ಒಂದು ಗುಣ ಆಗ್ಲಿ, ಒಂದು ಕಷ್ಟ ಒಂದು ತೀರ್ಬಿಡ್ಲಿ, ಒಂದು ಕೊರತೆ ಒಂದು ತೀರ್ಬಿಡ್ಲಿ, ಸಾಲ ಒಂದು ತೀರ್ಬಿಡ್ಲಿ ಅಂತ ಅನ್ಕೊಂಡು ನಿಲ್ಲಿಸಿರುವಂತ ವಿಶ್ವಾಸಿಗಳಿಲ್ಲ. ಅವ್ರಿಗೆ ಇನ್ನೇ ಕೆಲವು ಜನ ಎಲ್ಲ ಬಂದು ಹೋದ್ರು. ಯಾಕಂದ್ರೆ ಅವರಿಗೆ ಅಷ್ಟೊಂದು ಬಲ ಇಲ್ಲ, ಈ ವಾಕ್ಯವನ್ನು ಅವರಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕತ್ತಲೆ ತೀರ್ಲಿ ಅಂತ ಅನ್ಕೊಂಡು ಬಯಸ್ತಾರೆ. ನಿಮಿಷದಲ್ಲಿ
ಕತ್ತಲೆ ತೀರ್ಲಿಲ್ಲ ಅನ್ಕೊಂಡು ಬಯಸಿ ಅವರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತಂದ್ರೆ 6 ಗಂಟೆ 59 ನಿಮಿಷ 5 ಗಂಟೆ 59 ನಿಮಿಷ 6 ಗಂಟೆ ಬೆಳಕು. ಅವ್ರು ಏನ್ ಬಯಸ್ತಾ ಇದ್ದಾರೆ ಅಂದ್ರೆ 5 ಗಂಟೆ 59 ನಿಮಿಷ ನಮ್ಮ ಜೀವನ ಆಗಿರ್ಬೇಕು, 6 ಗಂಟೆಯಲ್ಲಿ ಬೆಳಕು ಬಂದು ಬಿಡ್ಬೇಕು. ಆದರೆ ನಮ್ಮ ಜೀವನ ನಾವು ಆ ರೀತಿಯಲ್ಲಿ ಬೆಳೆತಿರುವವರಲ್ಲ. ನಾವು ಯಾವ ರೀತಿಯಲ್ಲಿ ಬೆಳೆದ ಕತ್ತಲೆ 10 ಗಂಟೆಗೆ 7 ಗಂಟೆಗೆ ಪ್ರಾರಂಭವಾದ್ರು, ಸಂಜೆ 6 ಗಂಟೆಗೆ ಪ್ರಾರಂಭವಾದ್ರು ಕೂಡ, ಬೆಳಿಗ್ಗೆ 6 ಗಂಟೆಯವರೆಗೆ ಕತ್ತಲೆ ಇದ್ರೂ ಕೂಡ ಆ ಸಮಯದಲ್ಲಿ ಕರ್ತನು ನನ್ನ ಹತ್ತಿರ ಇದ್ದಾನೆ, ಕರ್ತನು ನನ್ನನ್ನು ಬಲಪಡಿಸುತ್ತಾನೆ, ಕರ್ತನು ನನ್ನನ್ನು ನಡೆಸುತ್ತಾನೆ, ಕರ್ತನು ನನ್ನನ್ನು ಧೈರ್ಯ ಪಡಿಸುತ್ತಾನೆ, ನಾನು ಕಾಲಿಡುವ ಜಾಗವನ್ನು ನನಗೆ ಕೊಡ್ತಾನೆ, ಕರ್ತನು ನನಗೆ ಬಿಡುಗಡೆಯನ್ನು ಕೊಡ್ತಾನೆ ಎನ್ನುವಂತ ಹೇಳುವಂತ ಜನರು ನಾವಿಲ್ಲಿ ಕೂತಿದ್ದೇವೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ಕರ್ತನು ನಮ್ಮನ್ನ ಎಬ್ಬಿಸಿ ಅದನ್ನ ಆಲಯದಲ್ಲಿ ಕೂರಿಸಿ ಅದನ್ನ ಬೋಧನೆ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ಯಾರ ಜೀವಿತದಲ್ಲಿ ಏನ್ ಕತ್ತಲೆ ಅನುಭವ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ಹಿ ನೋಸ್ ಇಟ್. ಹಲ್ಲೆಲೂಯಾ, ಆತನಿಗೆ ಇದು ತಿಳಿದಿದೆ. ಆತನ ಆ ಕತ್ತಲೆಯ ಮಧ್ಯದಲ್ಲಿ ನಿಮ್ಮ ಜೊತೆ ಇರುವ ಆತನಾಗಿದ್ದಾನೆ, ನಿಮ್ಮ ಜೊತೆ ನಡೆಯುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಯಾಕಂದ್ರೆ ಇದೇ ಕತ್ತಲೆಯಲ್ಲಿ ಬೇರೆ ಆತನು ಸಮುದ್ರದ ಮೇಲೆ ನಡೆದುಕೊಂಡು ಬಂದನು. ಆವಾಗ ಪೇತ್ರ ಹೇಳ್ತಾ ಇದ್ದಾನೆ, ದೇವರೇ ಇದು ನೀನೇ, ಯೇಸುವೇ ಇದು ನೀನೇ ಆಗಿರುವುದಾದ್ರೆ ನಾನು ಕೂಡ ಸಮುದ್ರದ ಮೇಲೆ ನಡಿಬೇಕು, ನಾನು ಕೂಡ ಸಮುದ್ರದ ಮೇಲೆ ಹೆಜ್ಜೆ ಇಡಬೇಕೆಂದು ಪೇತ್ರನ ಕಾಲಿಡುವುದನ್ನು ನಾವು ನೋಡ್ತೇವೆ. ಇವತ್ತಿನ ದಿವಸ ಯೇಸು ಅನುಭವಿಸಿದಂತ ಬಾಧೆ ಅನುಭವಗಳನ್ನ ಕಂಡು, ಯೇಸು ಅನುಭವಿಸಿದಂತ ಕಷ್ಟಗಳನ್ನ ಕಂಡು ನನಗೆ ಬೇಡಪ್ಪ ಯೇಸು ಅಂದ್ಕೊಂಡು ಓಡುವವರಿದ್ದಾರೋ, ಅಥವಾ ಯೇಸು ಇದನ್ನು ಜಯಿಸಿದ್ದಾನೆ ನಾನು ಕೂಡ ಜಯಿಸುತ್ತೇನೆ ಎನ್ನುವವರು ಹೇಳುವಂತವರು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ನಾವಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರೀತಿಯ ಹೃದಯ ನಮಗೆ ಇರುವುದಾದ್ರೆ ಪ್ರಿಯರೇ, ಮಾತ್ರವೇ ನಿನಗೆ ಕ್ರಿಸ್ತನ ಜೀವಿತ, ನಿನಗೆ ಪರಲೋಕ. ಇಲ್ಲಂದ್ರೆ ಪರಲೋಕ ನಿಮ್ ಟಾಪಿಕ್ ಅಲ್ಲ, ಪರಲೋಕ ನಿನ್ನ ಟಾಪಿಕ್ ಅಲ್ಲ, ಜಯ ಅನ್ನೋದು ನಿನ್ನ ವಿಷಯ ಅಲ್ಲ. ಈ ರೀತಿಯಲ್ಲಿ ಇದ್ರೆ ಮಾತ್ರ ನಿನ್ನ ಟಾಪಿಕ್ ಈ ಕ್ರಿಸ್ತನ ಜೀವಿತವಾಗಿದೆ. ಹಲ್ಲೆಲೂಯಾ. ಆತನ ಹೇಳ್ತಾ ಇದ್ದಾನೆ, ಹತ್ತಿರವಿರೋದ್ರಿಂದ ನೀನು ಕೇಡಿಗೆ ಹೆದರೇನು ಅಂತ ಅನ್ಕೊಂಡು ಅಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡ್ತದೆ. ಹಲ್ಲೆಲೂಯಾ. ನಿನ್ನ ದೊಣ್ಣೆಯು, ನಿನ್ನ ಆಜ್ಞೆಗಳು, ನಿನ್ನ ನಿಬಂಧನೆಗಳು ನನಗೇನ್ ಮಾಡ್ತವೆ? ಧೈರ್ಯ ಕೊಡ್ತವೆ. ಹಲ್ಲೆಲೂಯಾ. ಒಬ್ಬ ಕುರುಬನ ಬಳಿ ಒಂದು ದೊಣ್ಣೆ ಇರುತ್ತೆ, ಒಂದು ಕೋಲು ಇರುತ್ತೆ. ಕೋಲನ್ನ ಏನಕ್ಕೆ ಯೂಸ್ ಮಾಡ್ತಾನೆ? ಕುರಿಗಳೆಲ್ಲೂ ಬಿದ್ದು ಹೋಗದಂಗೆ ಆಲೈಸಿಕೊಳ್ಳೋದಕ್ಕೆ, ಅವರನ್ನು ಕರ್ಕೊಡೋದಕ್ಕೆ ಯೂಸ್ ಮಾಡ್ತಾನೆ. ಆದ್ರೆ ದೊಣ್ಣೆ ಯೂಸ್ ಮಾಡ್ತಾನೆ ಏನು ಗೊತ್ತಾ? ಯಾವ್ದಾದ್ರು ಶತ್ರು ಬಂದ್ರೆ ಅದನ್ನ ಒಡೆದು ಸದಾ ಬಡಿಯುವುದಕ್ಕೆ ಕರ್ತನ ಉಪಯೋಗಿಸುವ ಆತನಾಗಿದೆ. ಹಲ್ಲೆಲೂಯಾ. ನಿನ್ನ ಕರ್ತನ ಕೈಯಲ್ಲಿ ಕೇವಲ ಆತನು ಪ್ರೀತಿಸುವ ಮಾತ್ರ ದೇವರಲ್ಲ, ಆತನ ಮಕ್ಕಳಿಗೆ ಸಮಸ್ಯೆ ಬಂದಾಗ, ಆತನ ಮಕ್ಕಳ ಮೇಲೆ ಆಕ್ರಮಣ ಬಂದಾಗ ಅದರ ಜೊತೆ ಯುದ್ಧ ಮಾಡುವ ದೇವರ ಆತನಾಗಿದ್ದಾನೆ. ಆತನ ಈ ಮೋಶೆ ಹೇಳ್ತಾ ಇದ್ದಾನೆ, ನೀವಂತೂ ಸುಮ್ಮನಿರ್ರಿ, ನಿಮಗೋಸ್ಕರ ಯೆಹೋವನು ಯುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಯುದ್ಧ ಮಾಡುವಂತ, ನಿಮಗೋಸ್ಕರ ಪರವಾದ ಮಾಡುವಂತ ದೇವರೊಬ್ಬನಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆ ಇಷ್ಟು ಮಾತ್ರ ಅಲ್ಲ, ಯೆಹೋಶುವನ ಕಾಲದಲ್ಲಿ ನೋಡುವಾಗ ಯುದ್ಧ ನಡೀತಾ ಇತ್ತು, ಕತ್ಲೆ ಆಗ್ತಿದೆ. ಯುದ್ಧ ನಡೀತಾ ಇತ್ತು, ಕತ್ಲೆ ಆಗ್ತಿದೆ. ನಾವು ಚಿಕ್ಕಂದಿನಿಂದ ನೋಡಿದ್ದೇವೆ ಈ ಫೆಡ್ಲೈಟ್ ಕ್ರಿಕೆಟ್ ನೋಡಿದ್ದೇವೆ. ಏನಂತಂದ್ರೆ 2 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗ್ಬಿಟ್ರೆ ರಾತ್ರಿ 11 ಗಂಟೆ ತನಕ ಮ್ಯಾಚ್ ಇರುತ್ತೆ. ಅದಕ್ಕೆ ಕರೆಕ್ಟ್ 6 ಗಂಟೆಗೆ ಏನ್ ಮಾಡ್ತಾರೆ, ಆ ಲೈಟ್ಸ್ ಅನ್ನು ಆನ್ ಮಾಡ್ತಾರೆ. ಆನ್ ಮಾಡಿದ ನಂತರ ಮ್ಯಾಚ್ ಕಂಟಿನ್ಯೂ ಆಗುತ್ತೆ. ಆದ್ರೆ ಇವತ್ತು ಈ ಒಂದು ಲೈಟ್ ಏನಾಗಿದೆ, ದೇವರು ಏನ್ ಮಾಡಿದಾನೆ, ಚಿಕ್ಕ ಬೆಳಕನ್ನ ದೊಡ್ಡ ಬೆಳಕನ್ನ ಉಂಟು ಮಾಡಿದಂತೆ. ಆ ಒಂದು ಬೆಳಕನ್ನ ಹಗಲಿಗೂ, ಇನ್ನೊಂದು ಬೆಳಕನ್ನು ರಾತ್ರಿಗೂ ಉಂಟು ಮಾಡಿದ. ಆದ್ರೆ ಯೆಹೋವನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಆ ಸೂರ್ಯ ಚಂದ್ರರೇ ಇವತ್ತಿನ ದಿವಸ ನಿಂತು ಹೋಗಬೇಕು. ಹಲ್ಲೆಲೂಯಾ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲಿಗೆ ಒಪ್ಪಿಸಿದ ದಿನದಲ್ಲಿ 12ನೇ ವಚನ ನೋಡುವಾಗ, ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 12ನೇ ವಚನ, ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆಯನ್ನು ಮಾಡಿದನು. ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯ್ಯಿ ತೀರಿಸುವವರೆಗೆ, ಆ ಯುದ್ಧ ಮುಗಿಯುವವರೆಗೆ ಸೂರ್ಯ ಚಂದ್ರರು ಏನಂತೆ ಅದೇ ಸ್ಥಳದಲ್ಲಿ ನಿಂತಿದ್ದರು. ಹಲ್ಲೆಲೂಯಾ. ಇವತ್ತೇನು ಲೋಕದಲ್ಲಿ ಗ್ರಹಣ ಅಂತ ಅನ್ಕೊಂಡು ಆಚರಿಸಿದ್ದಾರೋ, ಆ ಗ್ರಹಣ ಉಂಟಾಗಿದ್ದು ಈ ಸಂದರ್ಭದಲ್ಲಿ. ಹಲ್ಲೆಲೂಯಾ. ಒಬ್ಬ ಮನುಷ್ಯನ ಪ್ರಾರ್ಥನೆಯನ್ನು ಕೇಳಿ ದೇವರು ಸೂರ್ಯ ಚಂದ್ರರನ್ನ 24 hours
ಒಂದು ದಿನಗಳ ಕಾಲ ಅದನ್ನ ಅಲ್ಲೇ ನಿಲ್ಲಿಸಿದರೆಂದು ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಯಾಕಕ್ಕೋಸ್ಕರ? ಯುದ್ಧಕ್ಕೆ ಬೇಕಾಗಿರುವ ಬೆಳಕಿಗೋಸ್ಕರ. ಹಲ್ಲೆಲೂಯಾ. ಇವತ್ತಿನ ದಿವಸ ನಿನ್ನ ಪ್ರಾರ್ಥನೆಯನ್ನು ಕೇಳುವ ದೇವರೊಬ್ಬನಿದ್ದಾನೆ. ಆತನು ನಿನ್ನ ಒಂದು ಜೀವನದಲ್ಲಿ ಕತ್ತಲೆಯನ್ನು ನೀಗಿಸುವುದಕ್ಕೋಸ್ಕರ ಈ ಸೃಷ್ಟಿಗಳನ್ನು ಉಪಯೋಗಿಸಿ ಕಾರ್ಯ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ಹೇಗೆ ಸಾಧ್ಯ? ಅದೇ ನೆಕ್ಸ್ಟ್ ಅಲ್ಲಿ ಬರೆಯಲ್ಬಿಟ್ಟಿದೆ, ಇದುವರೆಗೂ ಕೂಡ ಒಬ್ಬ ಮನುಷ್ಯನ ಮಾತನ್ನ ದೇವರು ಕೇಳಿದ್ದು ಮತ್ತು ಈ ಕಾರ್ಯವನ್ನು ಮಾಡಿದ್ದಿಲ್ಲ ಅಂತ ಅನ್ಕೊಂಡು ವಾಕ್ಯ ನೆಕ್ಸ್ಟ್ ಬರುತ್ತೆ. ಹೇಗ್ರಿ ಸಾಧ್ಯ? ಅದು ಪಶುಪ್ರಾಯಣದ ಪಾಪಿಯಾದ ಶಾಪವನ್ನು ಹೊಂದಿರುವಂತ ಮನುಷ್ಯನ ಮಾತನ್ನ ಕರ್ತನ ಕೇಳಿ ಸೂರ್ಯಚಂದ್ರನ ನಿಲ್ಲಿಸ್ತಾನೆ. ಅವತ್ತಿನ ದಿವಸ ಯೆಹೋಶುವನ ಮಾತನ್ನ ಕೇಳಿದ್ರು. ಇವತ್ತಿನ ದಿವಸ ನಮ್ಮ ಮಾತನ್ನು ಕೂಡ ಕರ್ತನು ಅದನ್ನು ಸ್ಥಾಪಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ನಂಬಿಕೆ ಇದೆ? ನಾವು ಕತ್ತಲೆ ಹಾದಿಯಲ್ಲಿ ದಾಟಿ ಹೋಗುವಾಗ ನನ್ನ ದೇವರು ನನ್ನ ಮಾತನ್ನ ಸ್ಥಾಪಿಸುವ ಆತನಾಗಿದ್ದಾನೆ. ನನ್ನ ಶತ್ರುಗಳ ವಿರುದ್ಧವಾಗಿ, ನನಗೆ ಮುಯಿ ತೀರಿಸುವ ವಿರುದ್ಧವಾಗಿ ನನಗೆ ಜಯವನ್ನ ಕೊಡುವ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಆ ಒಳ್ಳೆ ದೇವರಾಗಿದ್ದಾನೆ. ಕರ್ತನು ಆ ಒಳ್ಳೆ ದೇವರಾಗಿದ್ದಾನೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ದೊಡ್ಡ ಕಾರ್ಯವನ್ನ ಅಲ್ಲಿ ಮಾಡಿದ್ದಾನೆ. ಇದುವರೆಗೂ ನಡೆದಿಲ್ಲ ಅಂತ ಹೇಳ್ತಾರೆ. ಇದುವರೆಗೂ ಕೂಡ ಒಬ್ಬ ಮನುಷ್ಯನ ಮಾತನ್ನು ಕೇಳಿ ಆ ಕಾರ್ಯ ನಡೆದಿದೆ. ನಿನ್ನೆ ದಿವಸ ನೋಡ್ರಿ, ಎಷ್ಟು ಜನ ಎಲಿಯಂದಿರು ನಮ್ಮ ಸಭೆಯಲ್ಲಿ ಎದ್ದು ನಿಂತು ಸಾಕ್ಷಿ ಹೇಳ್ತಾ ಇದ್ರು ಅಂತಂದ್ರೆ, ಈ ಮಳೆ ಅನ್ನೋದು ಅವ್ರ ಪೈಪಲ್ಲಿ ಬರುವಂತ ನೀರು ಅನ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ಅಂದ್ರೆ, ನಿಲ್ಲು ಅಂತಂದ್ರೆ ನಿಲ್ಬೇಕು, ಬರ್ಬೇಕು ಅಂದ್ರೆ ಬರ್ಬೇಕು ಅನ್ನೋ ರೀತಿಯಲ್ಲಿ. ಯಾಕಂತಂದ್ರೆ ನಾವು ಆಲೂಗಡ್ಡೆ ಬೆಳೀತಾ ಇದ್ವಿ. ಆಲೂಗಡ್ಡೆ ಬೆಳೆದ್ರೆ ಆ ನೀರು ಬರ್ಬೇಕು ಅಂತಂದ್ರೆ ನೀರು ಬರಬೇಕು, ಜಾಸ್ತಿ ಆದ್ರೆ ನಿಲ್ಲಬೇಕು ಅನ್ನೋ ರೀತಿಯಲ್ಲಿ ಕರ್ತರು ನಮ್ಮನ್ನ ನಡೆಸ್ತಾ ಇದ್ದಾರೆ. ಇದು ಕಾನ್ಫಿಡೆನ್ಸ್ ಬೇರೆ. ಹಲ್ಲೆಲೂಯಾ. ನಿಮಗೆ ಆ ಕಾನ್ಫಿಡೆನ್ಸ್ ಇದೆ. ನಾನು ಪ್ರಾರ್ಥನೆ ಮಾಡಿದ್ರೆ ಮಳೆ ನಿಲ್ಲುತ್ತೆ, ನಾನು ಪ್ರಾರ್ಥನೆ ಮಾಡಿದ್ರೆ ಮಳೆ ಬರುತ್ತೆ, ನಾನು ಪ್ರಾರ್ಥನೆ ಮಾಡಿದ್ರೆ ಏನು ಬೇಕಾದ್ರೂ ಸಾಧ್ಯ ಆಗುತ್ತೆ ಅನ್ನುವಂತ ನಂಬಿಕೆ ನಿಮ್ಮಲ್ಲಿ ಇರುವುದಾದ್ರೆ ಬೇರೆ. ನಿನ್ನೆ ಸಾಕ್ಷಿ ಹೇಳಿದ್ರು ಅವರು DC ಅಲ್ಲ, ನಿನ್ನೆ ಸಾಕ್ಷಿ ಹೇಳಿದ್ರು IPS ಅಲ್ಲ, ನಿನ್ನೆ ಸಾಕ್ಷಿ ಹೇಳಿದ್ರು SP ಅಲ್ಲ, IAS ಅಲ್ಲ. ಯಾರು ಸಾಕ್ಷಿ ಹೇಳಿದವರು? ಸಾಮಾನ್ಯ ಹಳ್ಳಿಯಲ್ಲಿ ಜೀವನ ಮಾಡುತ್ತಿರುವಂತ ದೇವರ ವಾಕ್ಯವನ್ನ ಡೈರೆಕ್ಟ್ ಆಗಿ ನಂಬುವಂತ ಆ ಒಂದು ಹಳ್ಳಿಯ ಜನ ಹೇಳ್ತಾ ಇದ್ದಾರೆ, ನಾನು ಪ್ರಾರ್ಥನೆ ಮಾಡಿದೆ ಮಳೆ ಬಂತು ಅಂತ ಹೇಳ್ತಾ ಇದ್ದಾರೆ. ನಾನು ಪ್ರಾರ್ಥನೆ ಮಾಡಿದೆ ಮಳೆ ನಿಂತು ಹೋಯ್ತು ಅಂತ ಹೇಳ್ತಾರೆ. ನಾನು ಪ್ರಾರ್ಥನೆ ಮಾಡಿದೆ ಬಿಸಿಲು ಬಂತು ಅಂತ ಹೇಳ್ತಾರೆ. ನಾನು ಪ್ರಾರ್ಥನೆ ಮಾಡಿದೆ ಚಂದ್ರನನ್ನು ನಾನು ನೋಡಿದೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಆ ರೀತಿಯ ನಂಬಿಕೆ ಉಳ್ಳಂತ ಜನರು ಇದ್ದೀರೋ? ಆ ನಂಬಿಕೆ ನಮ್ಮಲ್ಲಿರಬೇಕು ಪ್ರಿಯರೇ. ಯೆಹೋಶುವನಲ್ಲಿ ಇದ್ದಾಗ, ಯಾಕಂದ್ರೆ ಯೆಹೋಶುವನಿಗೆ ಭಯ ಆಯ್ತು ಏನಂತಂದ್ರೆ, ಶತ್ರುಗಳು ಆಕ್ರಮಣ ಮಾಡ್ತಾರೆ. ಎಷ್ಟು ರಾಜರು ಬಂದಿದ್ದಾರೆ ಅಲ್ಲಿ, ಕಿಂಗ್ಡಮ್ಸ್, ಎಷ್ಟು ರಾಜ್ಯದ ಜನರು ಅಲ್ಲಿ ಯುದ್ಧಕ್ಕೆ ವಿರೋಧ. 5 ರಾಜ್ಯದ ಜನರು ಯಾರ ವಿರುದ್ಧ ಬಂದಿರೋದು ಗೊತ್ತಾ? ಇಸ್ರಾಯೇಲರ ವಿರುದ್ಧವಾಗಿ ಬಂದಿರೋದಲ್ಲ, ಗಿಬ್ಯೋನರ ವಿರುದ್ಧವಾಗಿ ಬಂದಿರೋದು. ಗಿಬ್ಯೋನರು ಯುದ್ಧ ವೀರರಾಗಿದ್ರು. ಅವರನ್ನ ಸೋಲಿಸುವುದಕ್ಕೋಸ್ಕರವಾಗಿ 5 ರಾಜ್ಯಗಳು ಈ ಗಿಬ್ಯೋನರ ವಿರುದ್ಧವಾಗಿ ಬಂದಾಗ ಗಿಬ್ಯೋನರು ಏನ್ ಮಾಡ್ತಾರೆ? ನಿಮ್ಗೆಲ್ಲರೂ ನೆನಪಿರ್ಬೇಕು. ಅವರ ರೊಟ್ಟಿಯನ್ನ, ದ್ರಾಕ್ಷಾರಸವನ್ನ ತಂದೆಲ್ಲ ಕೊಟ್ಟು, ಮನವೊಲಿಸಿ ಅಂಜೂರದ ಉಂಡೆಯನ್ನ ಕೊಟ್ಟು ತನ್ನ ಇಸ್ರಾಯೇಲರ ಸೇವಕರಾಗಿ, ನೋಡ್ರಿ, ಯುದ್ಧ ವೀರರಾದ್ರೂ ಕೂಡ ಅವರಿಗೆ ಒಂದು ಭಯಭ್ರಾಂತಿ ಉಂಟಾಯ್ತು. ಏನ್ ಭಯಭ್ರಾಂತಿ? ಇಸ್ರಾಯೇಲರ ದೇವರು ಸರ್ವಶಕ್ತನು, ಆದ್ರೆ ಏನ್ ಬೇಕಾದ್ರೂ ಮಾಡುವುದು ಶಕ್ತನು. ಅದಕ್ಕೋಸ್ಕರ ಯುದ್ಧ ವೀರರಾದ್ರೂ ಕೂಡ ಯೆಹೋಶುವನ ಮುಂದೆ ಶರಣಾಗಿ ಅವರು ಕೇಳ್ತಾ ಇದ್ದಾರೆ, ಈಗ ನೀನು ಯುದ್ಧಕ್ಕೆ ಸಹಾಯಕ್ಕೆ ನಮಗೆ ಬರಬೇಕು ಅಂತ ಅನ್ಕೊಂಡು ಕೇಳಿದಾಗ ಯೆಹೋಶುವನ ಗಿಬ್ಯೋನರಿಗೋಸ್ಕರ ಅಲ್ಲಿ ಯುದ್ಧವನ್ನ ಮಾಡ್ತಾನೆ. ಹಲ್ಲೆಲೂಯಾ. ಆ ಯುದ್ಧದಲ್ಲಿ ಆ ಅನ್ಯ ಜನರಾಗಿದ್ರು ಕೂಡ ಯೆಹೋಶುವನು ಮಾಡಿದ್ದು ಆ ಅನ್ಯ ಜನರಿಗೋಸ್ಕರ ಯುದ್ಧ ಆದ್ರೂ ಕೂಡ ತಮ್ಮ ದೇವ ಜನರ ಪ್ರಾಣವನ್ನ ಕರ್ತನು ಉಳಿಸಿದನು. ಅದೇ ರೀತಿ ಗಿಬ್ಯೋನರ ಪ್ರಾಣವನ್ನು ಕೂಡ ಕರ್ತನು ಉಳಿಸಲು ಶಕ್ತನಾದರಿಂದ ನಾವು ನೋಡ್ತೇವೆ. ಹಲ್ಲೆಲೂಯಾ. 5 ರಾಜರನ್ನ ಮಣ್ಣು ಮುಕ್ಕಿಸಿ ಕಳಿಸಿದಂತೆ. ಯಾಕಂದ್ರೆ ನೋಡ್ರಿ, ಆ ಕೆಳಗಡೆ ನೋಡೋದಾದ್ರೆ ಫೈನಲ್ ಆಗಿ 5 ರಾಜರನ್ನ ಏನ್ ಮಾಡ್ತಾರೆ ಗೊತ್ತಾ? ಇಸ್ರಾಯೇಲರನ್ನ ಕರೆಸ್ತಾನೆ. ಇಸ್ರಾಯೇಲರನ್ನ ಕರೆಸ್ಬಿಟ್ಟು ಅವರ ಕುತ್ತಿಗೆ ಮೇಲೆ ಕಾಲಿಡಿಸ್ತಾನೆ. ಅವರ ಕುತ್ತಿಗೆ ಮೇಲೆ ಇಸ್ರಾಯೇಲರು ಒಬ್ಬೊಬ್ಬರಾಗಿ ಕಾಲಿಡ್ತಾರೆ 5 ಜನರ ಮೇಲೆ. ಇದರಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಅನ್ಕೊಂಡು ಹೇಳಿದ, ನಿಮ್ಮ ದೇವರು ಸರ್ವಶಕ್ತನು. ಹಲ್ಲೆಲೂಯಾ. ನಿಮ್ಮ ದೇವರು ಜಯವನ್ನ ಕೊಡುವ ದೇವರು. ನಿಮ್ಮ ದೇವರು ನಿಮಗೋಸ್ಕರ ಯುದ್ಧ ಮಾಡುವ ದೇವರು. ನಿಮ್ಮ ದೇವರು ನಿಮಗೆ ಕೊರತೆಗಳನ್ನ ನೀಗಿಸುವ ದೇವರು. ನಿಮ್ಮ ದೇವರು ನಿಮಗೆ ಸಮಾಧಾನವನ್ನ ಕೊಡುವ ದೇವರು. ಇವತ್ತಿನ ದಿವಸ ಬೇರೆ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸುತ್ತಾ ಹೇಳೋಣ, ನನ್ನ ದೇವರು ನನಗೆ ಸಮಾಧಾನ ಕೊಡುವ ದೇವರು. ನನ್ನ ದೇವರು ನನಗೆ ಯುದ್ಧದಲ್ಲಿ ಜಯ ಕೊಡುವ ದೇವರು. ನನ್ನ ದೇವರು ನನಗೆ ಪೊಲೀಸ್ ಸ್ಟೇಷನ್ ಅಲ್ಲಿ, ನ್ಯಾಯ ಕೋರ್ಟ್ ನಲ್ಲಿ ನನಗೆ ಜಯ ಕೊಡುವ ದೇವರು. ನನ್ನ ದೇವರು ನನಗೆ ನ್ಯಾಯವನ್ನ ತೀರಿಸುವ ದೇವರು. ನನ್ನ ದೇವರು ನನ್ನ ಪಕ್ಷದಲ್ಲಿ ವಾದ ಮಾಡುವ ದೇವರು. ನನ್ನ ದೇವರು ನನ್ನನ್ನು ನಡೆಸುವ ದೇವರು. ನನ್ನ ದೇವರು ಆ ಹಳ್ಳ ಚಿಹ್ನೆಗಳು ಬರುವಾಗ ನೆಟ್ಟನೆ ನೆಲದಲ್ಲಿ
ಇದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಯೇಸಪ್ಪ, ಇವತ್ತಿನ ದಿವಸ ನಿನ್ನ ಸಾನ್ನಿಧ್ಯದಲ್ಲಿ ಬಂದಿದ್ದೇವೆ. ಹೌದು ಕರ್ತನೆ, ನೀನು ಸರ್ವಶಕ್ತನು. ಹಲ್ಲೆಲೂಯಾ. ನೀನು ಸರ್ವವಲ್ಲಭನು ಸ್ವಾಮಿ. ನೀನು ಸರ್ವವ್ಯಾಪಿಯಾಗಿದೆ. ನೀ ಎಲ್ಲವನ್ನ ಕರ್ತನೆ ನಿನ್ನ ಕಂಟ್ರೋಲ್ ಅಲ್ಲಿ ಇಟ್ಟುಕೊಂಡಿದೀಯ. ಎಲ್ಲವನ್ನ ನಿನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದೀಯ. ಏನು ಬೇಕಾದ್ರೂ ಮಾಡಲು ಶಕ್ತನಾದ ದೇವರು. ನಿನಗೆ ಅಸಾಧ್ಯವಾದದ್ದು ಉಂಟು ಕರ್ತನೆ. ನಿನಗೆ ಕಲ್ಪಿಸಿದ ಯಾವ ಆಯುಧ ಕೂಡ ಅದು ಜಯಿಸದೊಂದು ಹೇಳಿದ ದೇವರು ನೀನಾಗಿದೆ ಕರ್ತನೆ. ನಮಗೋಸ್ಕರ ನಾವು ಸುಮ್ಮನಿರುವಾಗ ಕರ್ತನೆ, ನಮಗೋಸ್ಕರ ಯುದ್ಧ ಮಾಡುವಂತ ದೇವರು ನೀನಾಗಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ರಾಜ, ಇದಕ್ಕೆ ವಿರುದ್ಧವಾಗಿ ಕರ್ತನೆ ನಮ್ಮನ್ನ ಕುಗ್ಗಿಸುವಂತ, ನಿನ್ನ ನಂಬಿಕೆಯಲ್ಲಿ ದೂರವಾಗುವಂತ ಕಷ್ಟ ಬಂದಾಗ ಕರ್ತನೆ ರಾಜ, ಕ್ರಿಸ್ತನಲ್ಲಿ ಯಾಕೀಗ ಆಯಿತು ಅನ್ನೋಂತ ಪ್ರಶ್ನೆ ಮಾಡುವಂತ ಕರ್ತನೆ ರಾಜ, ಮನಸ್ಥಿತಿಯನ್ನ ತಂದು ನಮ್ಮನ್ನ ಕುಗ್ಗಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಬಿಡುಗಡೆ ಕೊಡು, ನೀನು ದಾರಿ ನಡೆಸು, ಬಲಪಡಿಸು, ನಿನ್ನ ಪ್ರಸನ್ನತೆಯನ್ನು ತುಂಬು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ಜೀವವುಳ್ಳ ತಂದೆ. ಆಮೆನ್.